ರೋಲ್ಸ್ ರಾಯ್ಸ್. ದುಡ್ಡು ಇರುವ ಪ್ರತಿಯೊಬ್ಬರೂ ಲೈಫಲ್ಲಿ ಒಂದು ಸಾತಿ ಆದರೂ ತಗೊಳ್ಳೇಬೇಕು ಅಂತ ಅಂದುಕೊಳ್ಳುವ ಈ ಕಾರ್ ಸ್ಟೇಟಸ್ ಅಂಡ್ ವೆಲ್ತ್ಗೆ ಸಿಂಬಲ್ ಅಂತ ನಿಮಗೆಲ್ಲರಿಗೂ ಗೊತ್ತು. ಆದರೆ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದು ಊಟ ಕೂಡ ಇಲ್ಲದೆ ಇರುವ ಒಬ್ಬ ಕಾಮನ್ ಮ್ಯಾನ್ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಒಂದು ಕಾಲಿಂಗ್ ಬೆಲ್ ತಯಾರು ಮಾಡೋ ಈ ಕಂಪನಿ ಈಗ ಪ್ರಪಂಚದಲ್ಲೇ ಒನ್ ಆಫ್ ದಿ ಮೋಸ್ಟ್ ಲಕ್ಸುರಿಯಸ್ ಕಾರ್ಸ್ನ ತಯಾರು ಮಾಡುತ್ತಿದೆ. ಇದು ಹೇಗೆ ಸಾಧ್ಯ? 15 ವರ್ಷ ಬಂದರೂ ಕೂಡ 1 ವರ್ಷ ಮಾತ್ರ ಸ್ಕೂಲು ಓದಿರುವ ಈ ಹೆನ್ರಿ ಇಷ್ಟು ಪ್ರೀಮಿಯಂ ಕಾರ್ಸ್ನ ಹೇಗೆ ನಿರ್ಮಿಸಿದರು ತಿಳ್ಕೊಳ್ಳೋಣ ಈ ವಿಡಿಯೋಲ್ಲಿ. ಹೆಲೋ ಆಲ್, ವೆಲ್ಕಮ್ ಟು ಪವರ್ ಟು ರಿಗ್ರೋ ಕನ್ನಡ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1863ಯಲ್ಲಿ ಹೆನ್ರಿ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದರು. ಇವರ ಪೇರೆಂಟ್ಸ್ಗೆ 5 ಜನ ಮಕ್ಕಳು. ಹೊಸ ಜಾಬ್ಗೋಸ್ಕರ ಎಲ್ಲರೂ ಲಂಡನ್ಗೆ ಶಿಫ್ಟ್ ಆಗುತ್ತಾರೆ. ಅಂಡ್ ಅಲ್ಲಿ ಪೇರೆಂಟ್ಸ್ಗೆ ಹೆಲ್ಪ್ ಮಾಡುವುದಕ್ಕೆ ಹೊಲದಲ್ಲಿ ಪಕ್ಷಿಗಳ್ಯಾವುದೂ ಬರದಿರ ಹೆನ್ರಿ ತಡೆಯುತ್ತಿರುತ್ತಾರೆ. ಆಗಲೇ ಅವರ ತಂದೆ ತೀರಿ ಹೋಗುತ್ತಾರೆ. ಸೊ 9 ವರ್ಷದ ವಯಸ್ಸಿನಲ್ಲಿ ಫ್ಯಾಮಿಲಿಗೋಸ್ಕರ ಪೋಸ್ಟ್ ಕಾರ್ಡ್ಸ್ ಮತ್ತು ನ್ಯೂಸ್ ಪೇಪರ್ಸ್ನ ಡೆಲಿವರಿ ಮಾಡುತ್ತಾ ಇರುತ್ತಾರೆ. ಆದರೆ ಅವರ ಅಮ್ಮಗೆ 5 ಜನ ಮಕ್ಕಳನ್ನು ನೋಡಿಕೊಳ್ಳಲು ಆಗದೆ ಹೆನ್ರಿನ ಬೇರೆಯವರಿಗೆ ದತ್ತಿಗೆ ಕೊಡುತ್ತಾರೆ. ಅಂಡ್ ಹೆನ್ರಿನ ಪಡೆದುಕೊಂಡ ಪೇರೆಂಟ್ಸ್ ಗ್ರೇಟ್ ನಾರ್ತರ್ನ್ ರೈಲ್ವೆಯಲ್ಲಿ ಅಪ್ರೆಂಟಿಸ್ಶಿಪ್ಗೆ ಜಾಯಿನ್ ಮಾಡುತ್ತಾರೆ. ಅಲ್ಲಿಗೆ ಅವರಿಗೆ ಒಬ್ಬ ಫ್ರೆಂಡ್ ಸಿಗುತ್ತಾರೆ. ಅಂಡ್ ಅವರ ಫ್ರೆಂಡ್ನ ಫಾದರ್ ಜಾರ್ಜ್ ಒಬ್ಬ ಮೆಕ್ಯಾನಿಕ್ ಆಗಿರುತ್ತಾನೆ. ಸೊ ಜಾರ್ಜ್ ಅವರ ಮಗನ ಜೊತೆಗೆ ಹೆನ್ರಿಗೆ ಕೂಡ ಕಾರ್ ಮೆಕ್ಯಾನಿಕ್ನ ಕಲಿಸುತ್ತಾರೆ. ಆಗಲೇ ಹೆನ್ರಿಗೆ ಬರಬೇಕಾದ ಫೀಸ್ ಕೂಡ ನಿಂತು ಹೋಗುತ್ತದೆ. ಈಗ ಏನು ಮಾಡಬೇಕು ಎಂದು ತಿಳಿದೇ ಇದ್ದ ಟೈಮಲ್ಲಿ ಒಂದು ಮೆಕ್ಯಾನಿಕ್ ಶಾಪಲ್ಲಿ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗ್ತಾರೆ. ಅಲ್ಲಿ ಕೆಲಸ ಮಾಡುವಾಗ ಬೇರೆ ಎಲ್ಲರಿಗಿಂತನೂ ಹೆನ್ರಿಯವರು ಫೈನೆಸ್ಟ್ ಪ್ರಾಡಕ್ಟ್ಸ್ನ ತಯಾರು ಮಾಡುತ್ತಾರೆ. ಏಕೆಂದರೆ ಹೆನ್ರಿಯವರಿಗೆ ಚಿಕ್ಕ ವಯಸ್ಸಿನಿಂದನೂ ಕೆಲಸ ಮಾಡುವಾಗ ಅದನ್ನು ಬಹಳ ನೀಟ್ ಮತ್ತು ಪರ್ಫೆಕ್ಷನ್ನಿಂದ ಮಾಡುವುದು ಇಷ್ಟ. ಸೊ ಹೀಗೆ ಮಾರ್ನಿಂಗ್ ಎಲ್ಲ ವರ್ಕ್ ಮಾಡಿ ಈವ್ನಿಂಗ್ ಒಂದು ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡುತ್ತಿರುತ್ತಾರೆ. ಕಾಲೇಜ್ ಮುಗಿದ ನಂತರ ಒಂದು ಒಳ್ಳೆ ಫ್ಯಾಕ್ಟ್ರಿಯಲ್ಲಿ ಜಾಬ್ ಸಿಗುತ್ತದೆ. ಬಟ್ ಹೆನ್ರಿ ಟೈಮೇ ಸರಿಯಿಲ್ಲ. ಯಾಕಂದರೆ ಆ ಕಂಪನಿ ಕೂಡ ಕೆಲವು ದಿನಗಳಲ್ಲಿ ಮುಚ್ಚಿ ಹೋಗುತ್ತದೆ. ಅದಕ್ಕೆ ಹೆನ್ರಿಯವರು ಅವರದ್ದೇ ಆದ ಒಂದು ಎಲೆಕ್ಟ್ರಿಕಲ್ ಕಂಪನಿನ ಓಪನ್ ಮಾಡಬೇಕು ಎಂದು ನಿರ್ಧರಿಸಿ ಎರ್ನ್ಸ್ಟ್ ಕ್ಲೆರ್ಮಾಟ್ ಅನ್ನೋ ವ್ಯಕ್ತಿಯ ಜೊತೆಗೆ 1884ರಲ್ಲಿ FH ರಾಯ್ಸ್ ಕಂಪನಿಯನ್ನು ಸ್ಥಾಪಿಸುತ್ತಾರೆ. ಈ ಕಂಪನಿಯಲ್ಲಿ ಇವರು ಎಲೆಕ್ಟ್ರಿಕ್ ಡೋರ್ಬೆಲ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತಿರುತ್ತಾರೆ. ಅಂಡ್ ಜನರಿಗೆ ಈ ಪ್ರಾಡಕ್ಟ್ ಬಹಳಾನೇ ಇಷ್ಟ ಆಗುತ್ತದೆ. ಅದಕ್ಕೆ ಕಾರಣ ಪರ್ಫೆಕ್ಷನ್ ಅಂಡ್ ಕ್ವಾಲಿಟಿ. ಹೀಗೆ ಡೋರ್ಬೆಲ್ಲಿಂದ ಬಂದಿದ್ದ ಲಾಭನ್ನೆಲ್ಲ ಎಲೆಕ್ಟ್ರಿಕ್ ಕ್ರೇನ್ ಮತ್ತು ಜನರೇಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಲು ಬಳಸುತ್ತಾರೆ. ಹೀಗೆ ಕಂಪನಿ ಚೆನ್ನಾಗಿ ನಡೆಯುತ್ತಿರುವಾಗ ಚಿಕ್ಕ ವಯಸ್ಸಿನ ಡ್ರೀಮ್ ಆದ ಲಕ್ಸುರಿ ಕಾರ್ಸ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ಆಗಲೇ ಹೊಸ ಕಾರ್ ಮಾಡಲು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವುದರಿಂದ ಒಂದು ಹಳೆ ಕಾರ್ನ ತಗೊಂಡು ಆ ಕಾರ್ನ ರೀಮಾಡಲ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಈ ರೀಮಾಡಲ್ ಮಾಡೋ ಪ್ರಕ್ರಿಯೆಯಲ್ಲಿ ತಿಳಿದುಕೊಳ್ಳುವುದು ಏನೆಂದರೆ ಕಾರ್ಸಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇದೆ. ಅಂಡ್ ಅವರು ಕೊಡೋ ಪ್ರಾಡಕ್ಟ್ಸ್ಗೆ ಅಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿ ಕೊಡಬಹುದು. ಸೊ ಹೀಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಜೊತೆಗೆ ತಯಾರು ಮಾಡಿದ ಮೊದಲ ಕಾರೇ ರಾಯಲ್ 10. ಇವರು ಮಾಡಿದ 3 ಕಾರಲ್ಲಿ ಒಂದು ಕಾರ್ನ ಅವರ ಫ್ರೆಂಡ್ ಆದ ಎರ್ನೆಸ್ಟ್ಗೆ ಕೊಟ್ಟರು. ಇನ್ನೊಂದು ಕಾರ್ನ ಬಿಸ್ನೆಸ್ ಮ್ಯಾನ್ ಆದ ಚಾರ್ಲ್ಸ್ ರಾಲ್ಸ್ಗೆ ಕೊಟ್ಟರು. ಆ್ಯಂಡ್ ಇವರು ಒಬ್ಬ ಕಾರ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಈವಾಗಿನವರೆಗೂ ರಾಲ್ಸ್ ರಾಯ್ಸಲ್ಲಿ ರಾಯ್ಸ್ ಬಗ್ಗೆ ತಿಳ್ಕೊಂಡಿರಿ. ಬಟ್ ಈಗ ರಾಲ್ಸ್ ಅನ್ನೋರು ಹೇಗೆ ಜಾಯಿನ್ ಆದರು ಅನ್ನೋದು ತಿಳ್ಕೊಳ್ಳೋಣ. ಬಟ್ ಹೆಸರು ಹೇಗೆ ಬಂತು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ಸೊ ಹೆನ್ರಿ ಮಾಡಿದ ರಾಯ್ಸ್ 10 ಕಾರ್ನ ಜಾಸ್ತಿ ಚೆನ್ನಾಗಿರುವುದನ್ನು ನೋಡಿ ಅವರ ಶೋರೂಮಲ್ಲೇ ಇಟ್ಟು ಸೆಲ್ ಮಾಡಲು ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಈ ಕಾರ್ ಜಾಸ್ತಿ ರಿಚ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಿತು. ಅದಕ್ಕೆ ಕಾರಣ ಮತ್ತೆ ಪರ್ಫೆಕ್ಷನ್ ಆ್ಯಂಡ್ ಕ್ವಾಲಿಟಿ. ಹೆನ್ರಿ ರಿಮಾಡಲ್ ಮಾಡಿದ ಈ ಕಾರ್ ಜಾಸ್ತಿನೇ ಪ್ರೀಮಿಯಂ ಆಗಿ ಕಾಣಿಸುತ್ತಿತ್ತು. ಯಾಕಂದರೆ ಅದರಲ್ಲಿ ಯೂಸ್ ಮಾಡಿರುವ ಪ್ರಾಡಕ್ಟ್ಸ್ ಮತ್ತು ಫಿನಿಶ್ ಹಾಗೆ ಇರುತ್ತದೆ. ಸೊ ಇಬ್ಬರ ಐಡಿಯಾ ಒಂದೇ ಆಗಿರುವ ಕಾರಣದಿಂದ 1904ರಲ್ಲಿ ರಾಲ್ಸ್ ರಾಯ್ಸ್ನ ಸ್ಥಾಪಿಸುತ್ತಾರೆ. ಅಂಡ್ ಆವಾಗಲೇ ರಿಲೀಸ್ ಮಾಡಿದ ಹೊಸ ಕಾರ್ ರೋಲ್ಸ್ ರಾಯ್ಸ್ 10 HP. ಒಬ್ಬರು ಫೈನೆಸ್ಟ್ ಕಾರ್ನ ತಯಾರು ಮಾಡುತ್ತಿದ್ದರೆ ಇನ್ನೊಬ್ಬರು ಅದನ್ನು ಮಾರುತ್ತಿರುತ್ತಾರೆ. ಸೊ ಹೀಗೆ ರಿಚ್ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಿದ ಕಾರೇ ರೋಲ್ಸ್ ರಾಯ್ಸ್ ಸಿಲ್ವರ್ ಗೋಸ್ಟ್. ಹೆಸರಲ್ಲೇ ಹೇಳಿದ ಹಾಗೆ ಔಟ್ಸೈಡ್ ಎಲ್ಲ ಸಿಲ್ವರಲ್ಲಿ ಕೋಟ್ ಮಾಡಿರುತ್ತಾರೆ. ಸೊ ಹೀಗೆ ಒಂದು ಚಿಕ್ಕ ಕಂಪನಿಯಾಗಿ ಸ್ಟಾರ್ಟ್ ಆದ ಇದು ಒಂದು ದೊಡ್ಡ ಕಂಪನಿಯಾಗಿ ಬೆಳೆಯಿತು. ಆದರೆ ಸೊ ಹೀಗೆ ಮಾಡಿ ಈಗ ರೋಲ್ಸ್ ರಾಯ್ಸ್ ಅಂದರೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಆಗಿ ಬೆಳೆದಿದೆ. ಸೊ ಇದು ರೋಲ್ಸ್ ರಾಯ್ಸ್ ಅವರ ಸ್ಟೋರಿ. ನಿಮಗೆ ವಿಡಿಯೋ ಹೆಂಗನ್ನಿಸ್ತು ಕಮೆಂಟಲ್ಲಿ ಹೇಳಿ.
ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ತೆ.